ಫ್ರೆಂಡ್ಸ್, ನಾನು ಈ ದಿನ ಗೇರೆ ಹಣ್ಣು ನೋಡಿ ಅದರದ್ದು ಜ್ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಹೆಲ್ತಿ ಕೂಡ, ಸ್ಕಿನ್ಗೆ ಒಳ್ಳೆಯದು, ಮತ್ತು ಸಿ ವಿಟಮಿನ್ ಇದೆ ಅದರಲ್ಲಿ, ಮತ್ತು ಹಾರ್ಟಿಗೆ ಒಳ್ಳೆಯದು. ಇದು ಕುಡಿಯೋದ್ರಿಂದ ಫೈಬರ್ ಇದೆ ಇದರಲ್ಲಿ, ಬಾಡಿಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದರಿಂದ ಒಂದು ಸರಿ ಮಾಡಿ ಕುಡಿಯಿರಿ, ಮತ್ತು ಸಿಕ್ಕದಾಗೆಲ್ಲ ಮಾಡ್ಕೊಂಡು ಕುಡಿಯಿರಿ ಫ್ರೆಂಡ್ಸ್. ತುಂಬ ಹೆಲ್ತಿ ಕೂಡ, ಮತ್ತು ಇದು ಸಿಗೋದು ಅಪರೂಪ. ಹಂಗಾಗಿ ಒಂದು ಸರಿ ಮಾಡಿ ಟೇಸ್ಟ್ ನೋಡಿ, ಎಂಜಾಯ್ ಮಾಡಿ, ಖುಷಿಪಡಿ, ಚೆನ್ನಾಗಿ ತಿನ್ನಿ, ಕುಡಿಯಿರಿ. ಗೇರೆ ಹಣ್ಣು ಇಟ್ಕೊಂಡಿದ್ದೀನಿ, ಮೆಣಸು 2 ಕಾಳು ಸೇರಿಸ್ತೀನಿ, ಬೆಲ್ಲದ ಪುಡಿ ಎಷ್ಟು ಅನುಸಾರ ಸೇರಿಸ್ತೀನಿ ನೋಡಿ ತೋರಿಸ್ತೀನಿ, ಮತ್ತು 2 ಹರಳು ಅಷ್ಟು ನಾನು ಉಪ್ಪನ್ನು ಸೇರಿಸ್ತೀನಿ. ಇದು ಮೆಣಸನ್ನ ನಾನೇ ಓನಾಗಿ ಹಾಕೋದು. ಏನಕ್ಕಂದರೆ ಇದು ಪ್ರಯೋಗ ಮಾಡಿ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ಗಂಟ್ಲು ಏನಾದರೂ ಕೆರೆತ ಬಂದರೆ ಅದೆಲ್ಲ ಬರೋಲ್ಲ. ಕೆಲವು ಸರಿ ಗೇರೆ ಹಣ್ಣು ತಿಂದು ನೋಡಿ ಗಂಟ್ಲು ಕೆರೆತ ಬರುತ್ತೆ, ನಾಲಿಗೆ ಕಡಿಯುತ್ತೆ. ಮೆಣಸು ಮತ್ತು 1-2 ಹರಳು ಉಪ್ಪನ್ನು ಸೇರಿಸಿದ್ರೆ ಅದಕ್ಕೆ ಏನೂ ಆಗಲ್ಲ, ಸಮನ ಮಾಡುತ್ತೆ. ಹಂಗಾಗಿ ನಾನು ಅವೆರಡನ್ನು ಸೇರಿಸ್ತಾಯಿದ್ದೀನಿ. ಇವಾಗ ನೋಡಿ, ಈ ಬೀಜನ ತೆಗೆದು ಬಿಡಬೇಕು. ಈ ಬೀಜ ತೆಗೆದು ಇಟ್ಬಿಡಬೇಕು ನೋಡಿ. ಇದರೊಳಗಡೆ ಗೋಡಂಬಿ ಇರೋದು. ನೋಡಿ, 2 ಕಾಳು, 2 ಹರಳು ಉಪ್ಪನ್ನು ಸೇರಿಸ್ತಾಯಿದ್ದೀನಿ. ಮತ್ತು ನಿಮಗೆ ಬೆಲ್ಲ 2 ಸ್ಪೂನು ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಒಂದು ವೇಳೆ ಸಕ್ಕರೆ ಬೆಲ್ಲ ಇಲ್ಲ ಅಂದರೆ ಸಕ್ಕರೆ ಸಹ ಹಾಕ್ಬೋದು. ಇದಕ್ಕೆ 5 ಮೆಣಸನ್ನು ಸೇರಿಸ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಸೇರಿಸ್ತಾಯಿದ್ದೀನಿ. ಇವಾಗ ನಾನು ಮಿಕ್ಸಿ ಮಾಡ್ತೀನಿ. ನೀರು ಹಾಕಲ್ಲ ಅನ್ನೋರು ಇದಕ್ಕೆ ಮಿಲ್ಕ್ ಹಾಕ್ಬೋದು. ನಾವು ನೀರಲ್ಲೇ ಮಾಡೋದು, ಅದರಿಂದ ನೀರು ಹಾಕ್ತಾಯಿದ್ದೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಗೇರೆ ಹಣ್ಣಿನ ಜ್ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಹೆಲ್ತಿ, ಒಳ್ಳೆಯದು. ಮಕ್ಕಳು ಎಲ್ಲರೂ ಸಹ ಆರೋಗ್ಯಕರವಾಗಿ ಕುಡಿಬೋದು. ಹಾಗೆ ಒಂದು ಸರಿ ಮಾಡಿ ಟೇಸ್ಟ್ ನೋಡಿ. ಇದರಲ್ಲಿ ಒಳ್ಳೆಯ ಅಂಶಗಳಿದೆ. ಇದು ಸಿಗೋದೇ ಅಪರೂಪ. ಸಿಕ್ಕಿದಾಗ ಒಂದು ಸರಿ ಮಾಡ್ಕೊಂಡು ಕುಡೀರಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರ್ತೀರ ಕೂಡ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್.